ತುಮಕೂರಿನಲ್ಲಿ ಸ್ಮಶಾನವಿಲ್ಲದೆ ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನಡೀತಾ ಇದೆ. ತುಮಕೂರು ಗ್ರಾಮಾಂತರ ಶಾಸಕರು ಈ ಸುದ್ದಿಯನ್ನ ನೋಡಲೇಬೇಕಾಗಿದೆ. ಸುರೇಶ್ ಗೌಡ್ರೆ, ಸ್ವಲ್ಪ ಸಮಯ ಇದ್ರೆ ಈ ಸ್ಟೋರಿ ನೋಡಿ. ತುಮಕೂರು ತಾಲೂಕಿನ ದುರ್ಗದಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಾಗನೇ ಇಲ್ಲ. ಎಲ್ಲಿ ಸುಡಬೇಕ್ರಿ? ಗ್ರಾಮದ ಪಕ್ಕ ಸ್ಮಶಾನಕ್ಕೆ ಜಾಗ ಇಲ್ಲ ಅಂತಂದ್ರೆ 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಒಂದು ಸ್ಮಶಾನಕ್ಕೆ ಜಾಗ ಇಲ್ಲ ನಮ್ಮಲ್ಲಿ. ವಯೋಸಹಜ ಕಾಯಿಲೆಯಿಂದ ಬಳಲಿ ಸಾವನ್ನಪ್ಪಿದ್ರು ವ್ಯಕ್ತಿಯೊಬ್ಬ ಹೂಳೋಕೆ ಸ್ಮಶಾನವಿಲ್ಲದೆ ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡಿ. ಮತ್ತೇನು ಮಾಡೋಕ್ಕಾಗತ್ತೆ? ರಸ್ತೆ ಪಕ್ಕದಲ್ಲೇ ಮಾಡಬೇಕು. ಏನು ಜಮೀನವ್ರು ಬಿಟ್ಕೊಡ್ತಾರಾ? ಪಾಪ ಅವ್ರು ಕೊಡಲ್ಲ. ಹಲವು ಬಾರಿ ಸ್ಮಶಾನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಗ್ರಾಮಸ್ಥರು, ಅನುಕೂಲ ಆಗಿಲ್ಲ. ತಹಶೀಲ್ದಾರ್ ಕೇರೆ ಮಾಡ್ತಾ ಇಲ್ಲ, ಒಂದು ತುಂಡು ಭೂಮಿ ಕೊಡೋಕ್ಕಾಗ್ತಾ ಇಲ್ಲ. ಎಷ್ಟೋ ಸರ್ಕಾರಿ ಗೋಮಾಳಗಳು ಖಾಲಿ ಬಿದ್ದಿದ್ದಾವೆ, ಬೆಟ್ಟಗುಡ್ಡಗಳಿರ್ತಾವೆ, ಖಾಲಿ ಜಾಗಗಳಿರ್ತಾವೆ. ಅರ್ಧ ಎಕರೆ ಕೊಟ್ಟರೆ ಸಾಕಪ್ಪ. ಅಲ್ಲಿ ಜಾತಿ ಭೇದ ಅಂತ ಬೇಡ, ಮುಸ್ಲಿಮ್ರಿಗೊಂದು ಹಿಂದೂಗಳಿಗೊಂದು ಅದು ಬೇಡ. ಒಂದು ಸ್ಮಶಾನ, ಊರಿಗೊಂದು ಸ್ಮಶಾನ. ಊರಿಗೊಂದು ದೇವಸ್ಥಾನ ಹೆಂಗಿರುತ್ತೋ ಹಾಗೆ ಸ್ಮಶಾನ ಇರಲೇಬೇಕು. ಹೆಣಗಳನ್ನು ರಸ್ತೆ ಮೇಲೆ ಇನ್ಮೇಲೆ ಸುಡ್ತಾರೆ, ರಸ್ತೆ ಮೇಲೆ ಉಳ್ತಾರೆ. ಅಂಥ ಪರಿಸ್ಥಿತಿ ಬರುತ್ತೆ, ನೋಡ್ತಾ ಇರಿ. ಇದೇ ರೀತಿಯಾಗಿ ಮುಂದುವರೆದ್ರೆ ತುಮಕೂರು ಗ್ರಾಮಾಂತರ ಶಾಸಕರು ಸುರೇಶ್ ಗೌಡ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ತಹಶೀಲ್ದಾರ್ ಸೂಚನೆ ಕೊಡಬೇಕು. ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ಶವಾಗಾರಗಳು, ವಿದ್ಯುತ್ ಚಿತಾಗಾರಗಳು ದೊಡ್ಡ ದೊಡ್ಡರೆಲ್ಲ ಹೋಗಿ ಸುಡ್ತಾರೆ. ಪಾಪ ಹಳ್ಳಿ ಜನ ಅಲ್ಲೆಲ್ಲ ಹೋಗೋಕ್ಕಾಗುತ್ತಾ? ತಮ್ಮ ಊರಿನ ಪಕ್ಕದಲ್ಲೇ ಅಥವಾ ಬೆಟ್ಟ ಗುಡ್ಡಗಳಲ್ಲಿ ಏನೋ ಒಂದು ಜಾಗ ಮೀಸಲಿಟ್ಟಿರ್ತಾರೆ, ಅಲ್ಲಿ ಹೋಗಿ ಸುಡ್ತಾರೆ. ಆದರೆ ಅದು ಕೂಡ ಈ ಗತಿ ಇಲ್ಲ. ಇವತ್ತಿಲ್ಲಿ ಏನಾಗಿದೆ ಅಂದರೆ, ಸರ್ಕಾರದ ಜಿಲ್ಲಾಡಳಿತ ತಮ್ಮ ಏನು ನಿರ್ಲಕ್ಷ್ಯ ತಂದಿಂದ ಇವತ್ತು ಈ ರೋಡಿನ ಪಕ್ಕದಲ್ಲಿ ನಮ್ಮ ತಂದೆನ ಶವ ಸಂಸ್ಕಾರ ಮಾಡೋಂಥ ಇದು ಮಾಡಿಕೊಟ್ಟಿದೆ. ಏಕೆಂದರೆ ಅಲ್ಲೇ ಸುಮಾರು 1.5 ವರ್ಷ 2 ವರ್ಷ ಆಗಿದೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಫಿಕ್ಸ್ ಮಾಡಿದೆ ಸರ್ವೆ ನಂಬರ್ 4ರಲ್ಲಿ. ಇದುವರೆಗೂ ಅದಕ್ಕೆ ಹೋಗೋಕ್ಕೆ ಯಾವುದೇ ರಸ್ತೆ ಆಗಲಿ ಸಂಪರ್ಕ ಆಗಲಿ ಮಾಡಿಕೊಟ್ಟಿಲ್ಲ. ನಾನು ಸುಮಾರು ಬಾರಿ ಅರ್ಜಿಗಳನ್ನ ಹಾಕಿದ್ದೀನಿ, ಎಲ್ಲ ರೀತಿಯ ಅಧಿಕಾರಿಗಳನ್ನ ಭೇಟಿನೂ ಹಾಕಿದ್ದೀನಿ. ದಯಮಾಡಿ ಜಿಲ್ಲಾಡಳಿತ ನೋಡಿ, ಈ ಬಗ್ಗೆ ಮಾತಾಡೋಕ್ಕೆ ಮೃತ ಪೆದ್ದಯ್ಯ ಅವರ ಪುತ್ರ ತಿಮ್ರಾಜ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಬಹಳ ನೋವಿನಲ್ಲಿದ್ದೀರಿ ತಾವು. ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಗಿತ್ತು, ಆದರೂ ಕೂಡ ಅವಶ್ಯಕತೆ ಇದೆ ಸರ್. ತಮ್ಮ ತಂದೆಯವರ ಅಂತ್ಯಕ್ರಿಯೆ ಅಲ್ಲಿ ಮಾಡಿದ್ದೀರಿ, ಯಾಕೆ ಸರ್ ಸ್ಮಶಾನ ಇಲ್ವಾ? ನಿಮ್ಮೂರಲ್ಲಿ ಒಂದು ಸ್ಮಶಾನಕ್ಕೆ ಜಾಗ ಇಲ್ವಾ ಸರ್? ಸರ್, ಎಂತೆಂತೋ ರೆಸಾರ್ಟ್ಗಳಿಗೇನೆ ಜಮೀನ್ ಮಂಜೂರು ಮಾಡ್ಕೊಡ್ತಾರೆ. ಪ್ಲಸ್ ದರ್ಖಾಸ್ನಲ್ಲಿ ಗೋಮಾಳದಲ್ಲಿ ಜಮೀನುಗಳು ಮಂಜೂರು ಮಾಡ್ಕೊಡ್ತಾರೆ. ಒಂದು ಮಶಾನಕ್ಕೆ ಗೋಮಾಳದಲ್ಲಿ ಮಾಡಿದ್ದಾರೆ ಸರ್. ಒಂದು ಬೆಟ್ಟದ ತಪ್ಪಲ್ನಲ್ಲಿ ಮಾಡಿದ್ದಾರೆ. 2 ಕಿಲೋಮೀಟರ್ ಆಗುತ್ತೆ ಸರ್ ಗ್ರಾಮದಿಂದ ಅಲ್ಲಿ ಹೋಗಕ್ಕೆ. ಅಲ್ಲಿ ತಗೊಂಡೋಗಿ ಅಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ ಸರ್. ಒಂದು 250ರಿಂದ 300 ಮೀಟರ್ ರಸ್ತೆ ವ್ಯವಸ್ಥೆ ಇಲ್ಲ, ಬರೀ ಬಂಡೆ ಕಲ್ಲುಗಳು. ಈ ಬಾರಿ ನಾನು ಸುಮಾರು ಸಾರಿ ತಹಶೀಲ್ದಾರ್ ಗಮನಕ್ಕೂ ತಗೊಂಡೋಗಿದ್ದೀನಿ. ಮತ್ತೆ ಅರೇಗೊಜ್ಜಿನಹಳ್ಳಿ ಗ್ರಾಮ ಪಂಚಾಯತಿ PDO ಅಧಿಕಾರಿಗಳಿಗೂ ನಾನು ಲಿಖಿತವಾಗಿ ನಾನು ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದೀನಿ ಸರ್. ಹಾಗಾಗಿ ಇದುವರೆಗೂ ಯಾವುದೇ ರೀತಿಯ ಸ್ಪಂದನೆ ಅವರ ಕಡೆಯಿಂದ ನಮ್ಗಿಲ್ಲ ಸರ್. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಒಬ್ಬ ಸಾಮಾಜಿಕ ಹೋರಾಟಗಾರನಾದಂತ ನನಗೆ ಈ ದುರ್ಸ್ಥಿತಿ ಬಂದಿದೆ ಅಂದ್ರೆ ಇನ್ನ ಮಾಮೂಲಿ ಜನದ ಸಾರ್ವಜನಿಕರ ಬಡ ಕುಟುಂಬಗಳ ಕತೆ ಏನು ಸರ್? ನಿಜ 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 ಅಲ್ವರಾ? ಊರಿಗೆ ಒಂದು ದೇವಸ್ಥಾನ ಹೇಗೋ ಹಾಗೆ ಸ್ಮಶಾನ ಕೂಡ. ಹೌದು ಸರ್. ಸ್ಮಶಾನ ಬೇಕೇ ಬೇಕು ಸರ್. ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಕೊಂಬರ್ತಾನೆ ಮನುಷ್ಯ. ಸತ್ತಾಗಾದ್ರೂ ಅವನ್ನ ಒಂದು ಅಂತ್ಯ ಸಂಸ್ಕಾರ ಮಾಡಕ್ಕಾದ್ರೂ ಒಂದು ಸ್ಮಶಾನ ಮೀಸಲಿಡಬೇಕಲ್ಲ ಸರ್ ಜಿಲ್ಲಾಡಳಿತ. ನಿಜ ನಿಜ. ತಮ್ಮ ತಂದೆಯವರ ಒಂದು ಕೊನೆ ಯಾತ್ರೆಯಲ್ಲೂ ಕೂಡ ತಾವು ನೋವಲ್ಲಿದ್ದೀರಿ. ಅಂದ್ರೆ ನೆಮ್ಮದಿ ಕಳಿಸ್ಕೊಡೋಕ್ಕಾಗಿಲ್ಲ ಅಂತ ಒಂದು ನೋವಿದೆ ನಿಮ್ಗಲ್ವಾ ಸರ್? ಹೌದು ಸರ್. 2020ರಲ್ಲೇನೆ ನಮ್ಮ ತಾಯಿ ಸತ್ತಾಗನು ಅವತ್ತೂ ನಾನು ಅಧಿಕಾರಿಗಳು ಗಮನಕ್ಕೆ ತಗೊಂಡಿದ್ದೀನಿ ಸರ್. ಬೇರೆ ಖಾಸಗಿ ಜಮೀನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅವತ್ತು ಮಣ್ಣು ಮಾಡಿದ್ದೀನಿ ಸರ್. ಇಲ್ಲಿವರೆಗೂ 3 ವರ್ಷ ಆಗಿದೆ. ಇಲ್ಲಿವರೆಗೂ ಒಂದು ಸುವ್ಯವಸ್ಥವಾದಂತಹ ರಸ್ತೆ ವ್ಯವಸ್ಥೆ ಮಾಡಿಲ್ಲ ಸರ್ ಜಿಲ್ಲಾಡಳಿತ. ನಿಜ ಸರ್. ಈಗ ತಹಶೀಲ್ದಾರಿಗೆ ಫೋನ್ ಮಾಡಿದ್ವಿ, MLA ಫೋನ್ ಮಾಡ್ತೀವಿ, ಫೋನೇ ತೆಗಿತಾ ಇಲ್ಲ ಸರ್. ಏನಾದರೂ ಒಂದು ಕ್ಲಾರಿಟಿ ತಗೊಳ್ಬೇಕು ಅಂತಂದ್ರೆ ನೋಡಿ, ಅವರ ಜವಾಬ್ದಾರಿ ಗೊತ್ತಾಗ್ತಿದೆ ನಮಗೆ, ಬೇಜವಾಬ್ದಾರಿಯಿಂದ ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅಂತ. ಅಲ್ಲ, ನಿಮ್ಮಂತವ್ರಿಗೆ ಹೆಂಗೆ ಅಂದ್ರೆ ಮಾಮೂಲಿ ಜನದ ಫೋನ್ ಹೆಂಗ್ ಪಿಕ್ ಮಾಡ್ತಾರೆ ಸರ್? ಕರೆಕ್ಟ್. ಒಂದು ಘಟನೆ ನಡೆದೈತೆ ಅಂದ್ರೆ ಹೆಂಗ್ ಪಿಕ್ ಮಾಡ್ತಾರೆ ಹೇಳಿ ನೋಡೋಣ ಸರ್. ಓಕೆ, ಸರ್ವೆ ನಂಬರ್ 4ರಲ್ಲಿ ಅದು ಇದೆ ಅಲ್ವಾ ಸರ್? ಜಾಗ ಇದೆ ಅಲ್ವಾ ಸರ್? ಜಾಗ ಇದೆ. ಯಾವುದೇ ಕಾರಣಕ್ಕೂ ಅಲ್ಲಿಗೆ ದಫನ್ ಮಾಡಕ್ ಹೋಗಕ್ ಆಗಲ್ಲ ಸರ್. 250ರಿಂದ 300 ಮೀಟರ್ ಫುಲ್ ಬಂಡೆ ಜಾಗ ಸರ್. ಒಬ್ಬರು ನಡ್ಕೊಂಡು ಹೋಗಕ್ಕೆ ಆಗಲ್ಲ. ನಿನ್ನೆ 3 ಗಂಟೆನಾಗ ಗೌರವ್ ಕುಮಾರ್ ಶೆಟ್ಟಿ ಇವರು AC ಅವರು ಬರ್ತಾರೆ.
1 ಲೀಟರ್ ನೀರು ಕುಡಿತಾರೆ ಸರ್ ಮೇಗಡಿಗೆ ಬಂದು. ಹ್ಮ್ 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 ಒಬ್ಬ ಅಧಿಕಾರಿ ಅಲ್ಲಿಗೆ ನಡ್ಕೊಂಡು ಹೋಗಕ್ಕಾಗ್ಲಿಲ್ಲ ಅಂದ್ರೆ ಡೆಫನ್ ಮಾಡೋ ಜಾಗ ಹೆಂಗಿದೆ ಅಂತ ತಾವು ಊಹೆ ಮಾಡ್ಬೇಕು ಸರ್. ಸರ್ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಒಂದು ಸ್ಮಶಾನ ಕೊಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ನಿಜಕ್ಕೂ ದುರಂತಲ್ವಾ ಸರ್ ಇದು? ಅಲ್ಲ ಏನಕ್ಕೆ ಸರ್, ನಾವು ಮತದಾನ ಮಾಡಿ ನಮ್ಮ ಹಕ್ಕುಗಳನ್ನ ಚಲಾಯಿಸಿ ನಮ್ಗೆ ಒಂದು ಮಶಾಣನ ಮುಂಜೂರು ಮಾಡಕ್ಕೆ ಮಾನ್ಯ ಇವರಿಗೆ ಸಚಿವರುಗಳಿಗೆ ಒಂದು ಇದಿಲ್ಲ ಅಂದ್ರೆ ಹೇಗೆ ಸರ್ ಸಾರ್ವಜನಿಕರು ಜೀವನ ಮಾಡೋದು? ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂತಂದರೆ ನೋಡಿ ಸರ್, ಇನ್ನು ಮುಂದೆ ಏನು ಮಾಡಬೇಕು ಅಂತಂದರೆ ಈ ಅಧಿಕಾರಿಗಳು ಮತ್ತು ಈ ಜನಪ್ರತಿನಿಧಿಗಳಿದಾರಲ್ಲ ಸರ್, ಅವರು ಮನೆ ಮುಂದೆ ಹೋಗಿ ದಫನ್ ಮಾಡಬೇಕು, ಗೊತ್ತಾಗುತ್ತೆ ಅವ್ರಿಗೆ, ಕಷ್ಟ ಗೊತ್ತಾಗುತ್ತೆ. ಹೌದು ಸರ್, ಹೌದು ಸರ್. ಸರ್ ಭಾನುವಾರ ಅಲ್ದಿದ್ರೆ ನಾನು ಪಂಚಾಯಿತಿ ಮುಂದೆ ನಾನು ಶವ ಇಟ್ಕೊಂಡು ಹೋರಾಟ ಮಾಡಬೇಕಾಗಿತ್ತು ಸರ್. ಏನಂದ್ರೆ ಅಧಿಕಾರಿಗಳ ರಜಾ ದಿನ ಇರೋದ್ರಿಂದ ನಾನು ಅವತ್ತು ಅಲ್ಲಿಗೆ ತಗೊಂಡೋಗಕ್ಕಾಗ್ಲಿಲ್ಲ. ಯಾಕೆಂದ್ರೆ ದೂರದಿಂದ ಎಲ್ಲ ಸಂಬಂಧಿಕರು ಬಂದಿರ್ತಾರೆ, ಅವ್ರ ಮುಂದೆ ನಾನು ಬಿಹೇವ್ ಮಾಡೋದು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ರಸ್ತೆ ಬದಿಯಲ್ಲಿ ನಾನು ಬಿಟ್ಟಿದ್ದೀನಿ ಸರ್. ಸರ್ ಈಗ ತಮ್ಮ ಗ್ರಾಮದಲ್ಲಿ ಹಾಗಾದ್ರೆ ಮತ್ತೆ ಈಗ ಓಕೆ, ಈಗ ಸಾವುಗಳಾದಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಸರ್? ಹಾಗಾದ್ರೆ ಜಮೀನ್ ಇಲ್ದಿದ್ದಂತ ರಿಕ್ವೆಸ್ಟ್ ಸರ್, ಖಾಸಗಿ ಜಮೀನವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಕೆಲವರು ಮುಚ್ಚಿಸ್ತಾರೆ, ಕೆಲವರು ಮುಚ್ಚಲ್ಲ. ಹೌದು ಹೌದು ಹೌದು. ಅಂತ ಸಮಯಗಳು ನೋಡಿ, ಈತವ ಘಟನೆಗಳು ಇದಾದಾಗ ಅವಾಗ ಜಿಲ್ಲಾಡಳಿತ ಎಚ್ಚರಿಕೆ ತಗೊಂಡು ಇಂಥ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಹೌದು ಹೌದು. ಈಗ ಆ ಜಾಗವನ್ನ ಬಿಟ್ರೆ ಬೇರೆ ಜಾಗ ಇದೆ ಅಲ್ವಾ ಸರ್? ಹಾಗಾದ್ರೆ ಬೇರೆ ಜಾಗ ರಾತ್ರಿ ಬಂದು ತಡರಾತ್ರಿಯಲ್ಲಿ JCP ತಗೊಂಡು ಹೋಗಿ ಗುಂಡಿ ಹೊಡೆದು ಮತ್ತೆ ಅಲ್ಲಿನ ಜಾಗನ ಗುರುತಿಸಿದ್ದಾರೆ. ಸೇಮ್ 2 ಕಿಲೋಮೀಟರ್ ಊರಿನ ಹಿಂಭಾಗದಲ್ಲಿ ಮಾಡಿದ್ದಾರೆ. 83ನೇ ಸರ್ವೆ ನಂಬರ್ ತಿಮ್ಮನಾಯಕನಹಳ್ಳಿ. ಅದನ್ನು ಸೂಕ್ತವಲ್ಲ ಸರ್ ಜಾಗ. ಸರ್ ಗೋಮಾಳದಿಂದ DC ಸಾಹೇಬರು ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ 20 ಎಕರೆನ ವರ್ಗಾವಣೆ ಮಾಡ್ತಾರಲ್ಲ ಸರ್. ಹೌದು ಹೌದು ಹೌದು. ಊರಿನ ಹತ್ರ ಭಾಗದಲ್ಲಿ ಅರ್ಧ ಕಿಲೋಮೀಟರ್ ಅಲ್ಲಿ ಕಾಡಿದೆ. ಆ ಕಾಡಲ್ಲಿ 2 ಎಕರೆನ ರಸ್ತೆ ಬದಿಯಲ್ಲಿ ಕೊಟ್ಬಿಟ್ರೆ ಎಲ್ಲರಿಗೂ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗುತ್ತೆ ಸರ್. ಡೆಪಾನ್ಗೆ ಕೊಡ್ಬೋದು ಸರ್. ಈಗ TV5 ಗಮನಕ್ಕೆ ಬಂದಿದೆ ಸರ್, ನೀವು ಈಗ ಹೇಳ್ತಾ ಇದ್ದೀರಿ ಸಮಸ್ಯೆ ಯಾವ ರೀತಿಯಾಗಿದೆ ಅಂತ. ಇದನ್ನ ನಾವು ಸಂಬಂಧಪಟ್ಟರು ಗಮನಕ್ಕೆ ತರ್ತೀವಿ ಸರ್. ಆದಷ್ಟು ಬೇಗ ಒಂದು ಅಲ್ಲಿ ಜಾಗ ಸ್ಮಶಾನ ಜಾಗಕ್ಕೆ ಗುರುತಾಗಲಿ ಅಂತ ನಮ್ಮದು ಒಂದು ಒತ್ತಾಯ ಇದೆ ಸರ್.